ನೋಡಿ ನೀವು ಬರಲಿ ಅಂತಾನೆ ನಾನು ಹೇಳಿದೆ. ವರ್ಣಾ ಕ್ಷೇತ್ರ ಅವರು ವರ್ಣಾ ಕ್ಷೇತ್ರದವನು, ನಮ್ಮ ಪಂಚಾಯತಿ ಪಕ್ಕದವನು. ನಾನು ತಾಲೂಕಾ ಬೋರ್ಡ್ ಮೆಂಬರ್ ಆಗಿದ್ದಾಗ ಅವನು ಚೇರ್ಮನ್ ಆಗಿದ್ದ, ಅವನು ಈಗ ಅಧ್ಯಕ್ಷ. ಅರ್ಥ ಆಯ್ತಾ? ಚೋರ್ ಕಿದರ್ ಅಂದ್ರೆ ಬಗಲ್ ಮೇ ಅಂದಂಗ ಆಯ್ತು ಈ ಸರ್ಕಾರಕ್ಕೆ. ಹೇಳ್ತೀನಿ, ಅದನ್ನು ಬರ್ದವ್ರೆ ಸರ್, ಹೇಳ್ಬಿಡ್ತೀನಿ. ನಿಮ್ಮ ಹೆಸರು ಬರ್ದವ್ರು ಇಲ್ಲಿ ಅಂದ್ರೆ ಬೇರೆ ತರ ಬರ್ದವ್ರು, ಹೇಳ್ತೀನಿ ಅಂತಲ್ಲ, ಕೆಡ್ಸ್ಕೊಂಬೇಡಿ. ಅವರು ಒಬ್ಬ ಅಧ್ಯಕ್ಷ ಅಫಿಷಿಯಲ್ ಆಗಿ ಮಾಧ್ಯಮದ ಮುಂದೆ ಕೂತ್ಕೊಂಡು ಅಫಿಷಿಯಲ್ ಆಗಿ ಒಂದು ಪತ್ರವನ್ನ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ರಲ್ಲ. ಅಧ್ಯಕ್ಷ ಅವರು, ಇವರು ತಾಲೂಕ್ ಬೋರ್ಡು ಚೇರ್ಮನ್, ತಾಲೂಕ್ ಬೋರ್ಡ್ ಮೆಂಬರ್, ಅಧ್ಯಕ್ಷರ ಮೆಂಬರ್. ಅವನ್ ಪವರ್ಫುಲ್ ಅವಾಗ, ಯಾಕಂದ್ರೆ ತಾಲೂಕ್ ಬೋರ್ಡ್ಗೆ ಅಷ್ಟು ಇದಿರಲಿಲ್ಲ. ಒಟ್ಟಾನು ಮುಂದಕ್ಕೆ ಹಾಕಕ್ಕೆ ರೆಡಿ ಇದ್ದೀರಾ ಅಧ್ಯಕ್ಷರೇ? ಅವರು ಧೈರ್ಯವಾಗಿ ಹೇಗೆ ಕೆಂಪಣ್ಣ 40% ಕಮಿಷನ್ ಅಂತೇಳಿ ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿ ಎಲ್ಲ ಆಯ್ತಲ್ಲ, 40% ಕೊಟ್ಟಾಗ ಅದನ್ನೇ ದೊಡ್ಡ ವಿಚಾರ ಮಾಡ್ಕೊಂಡು ನಮ್ಮ ಸರ್ಕಾರನೇ ಬೀಳಿಸ್ಬಿಟ್ರು. ಈಗ ಅದೇ ಕಾಂಟ್ರಾಕ್ಟರ್ಗಳು ಒಬ್ಬರು ನಮ್ಮ ಮೇಲೆ ಒಬ್ಬರು PWD ಕಾಂಟ್ರಾಕ್ಟರ್ ಅವರು ಮಾಡಿದ್ದು. ಈಗ ಎಲ್ಲ ಕಾಂಟ್ರಾಕ್ಟರ್ಗಳು ಕರ್ನಾಟಕದಾಗ ಯಾರ್ಯಾರು ಕಾಂಟ್ರಾಕ್ಟರ್ ಇದವರು ಎಲ್ಲರೂ ಮಾಡ್ತಾ ಇದ್ದಾರೆ. ಇದು ಅಬಕಾರಿದು. ಅವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಅಬಕಾರಿ ಇಲಾಖೆಯಲ್ಲಿ ಪ್ರತಿ ವರ್ಷ ಟಾರ್ಗೆಟ್ ಕೊಟ್ಟು ತೆರಿಗೆ ಸಂಗ್ರಹ ಮಾಡಲಾಗುತ್ತದೆ. ಜೊತೆಗೆ ಭ್ರಷ್ಟಾಚಾರದಲ್ಲೂ ಇದಕ್ಕೆ ಮೊದಲ ಸ್ಥಾನ. ಮದ್ಯದ ಅಂಗಡಿಗಳಿಗೆ ಲೈಸೆನ್ಸ್ ಇಂದ ಹಿಡಿದು ಪ್ರತಿ ಹಂತದಲ್ಲೂ ಕೈ ಬಿಸಿ ಮಾಡಿದರೆ ಮಾತ್ರ ನೆಮ್ಮದಿಯಾಗಿ ವ್ಯಾಪಾರ ಮಾಡಬಹುದು. ಇತ್ತೀಚೆಗೆ CL7 ವಿಚಾರದಲ್ಲಿ ಭ್ರಷ್ಟಾಚಾರದಲ್ಲಿ ಅಬಕಾರಿ DCA ಲಂಚದ ಬಲೆಗೆ ಬಿದ್ದಿದ್ದಾರೆ. ಇದು ಸ್ಯಾಂಪಲ್ ಅಷ್ಟೇ. ರಾಜ್ಯ ಸರ್ಕಾರ ಇದನ್ನು ನಿಯಂತ್ರಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಸಿದ್ದರಾಮಯ್ಯನವರ ಸ್ನೇಹಿತರು. ಹಾಗಾಗಿ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಪಕ್ಷದ ನೇತಾರ ರಾಹುಲ್ ಗಾಂಧಿ ಅವರಿಗೆ ನೇರವಾಗಿ ದೂರು ಕೊಡಲು ರಾಜ್ಯ ಮದ್ಯ ಮಾರಾಟಗಾರರ ಅಸೋಸಿಯೇಷನ್ ನಿರ್ಧರಿಸಿದೆ. ಅಧ್ಯಕ್ಷ ಗುರುಸ್ವಾಮಿ ಅವರು ಇಲಾಖೆಯಲ್ಲಿನ ಲಂಚಾವತಾರವನ್ನು ಹೊರಹಾಕಿದ್ದಾರೆ. ಆಮೇಲೆ ಅವ್ರ ಪ್ರಶ್ನೆ ಏನಿದು ಅಬಕಾರಿ ಇಲಾಖೆ ಭ್ರಷ್ಟಾಚಾರ, ಎಲ್ಲಿಂದ ಶುರು ಮಾಡೋದು? ಅವರೇ ಪತ್ರಕರ್ತರಿಗೆ ಪ್ರಶ್ನೆ, ಅವರೇ ಎಲ್ಲಿಂದ ನಾನು ಶುರು ಮಾಡಲಿ ಅಂತಾರೆ. ಇಲ್ಲಿ ಬೇಲಿಯೇ ಎದ್ದು ಹೊಲ ಮೇಯುವ ಕೆಲಸ ಆಗ್ತಿದೆ. ಇಲಾಖೆಯ ಸಚಿವರು, ಆಯುಕ್ತರಿಂದ ಹಿಡಿದು ಕೆಳ ಹಂತದ ಅಧಿಕಾರಿಗಳವರೆಗೂ ಲಂಚಾವತಾರ ತುಂಬಿ ತುಳುಕುತ್ತಿದೆ. ಈ ಭ್ರಷ್ಟ ವ್ಯವಸ್ಥೆಗೆ ಕಡಿವಾಣ ಹಾಕಿ ಸಾರ್ ಎಂದು ಖುದ್ದು CM ಸಿದ್ದರಾಮಯ್ಯನವರಿಗೆ 10 ಬಾರಿ ಮನವಿ ಕೊಟ್ಟರು. ನೋ ರೆಸ್ಪಾಂಡ್. ಸಿದ್ದರಾಮಯ್ಯನವರು ನೋ ರೆಸ್ಪಾಂಡ್. ಆಮೇಲೆ ನಾವೆಲ್ಲರೂ ಸಭೆ ಸೇರಿ ದೆಹಲಿಗೆ ತೆರಳಿ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ಖುದ್ದಾಗಿ ದೂರು ಕೊಟ್ಟು, ನಿಮ್ಮ ಪಕ್ಷದ ಸರ್ಕಾರ ನಿಮ್ದಲ್ಲ ಸರ್, ಅವ್ರದ್ದು, ನಿಮ್ಮ ಪಕ್ಷದ ಸರ್ಕಾರ ಮರ್ಯಾದೆ ಉಳಿಸಿಕೊಳ್ಳಿ ಸ್ವಾಮಿ. ಯಾರಿಗೆ? ರಾಹುಲ್ ಗಾಂಧಿ ಅವರಿಗೆ ನಿಮ್ಮ ಪಕ್ಷದ ಸರ್ಕಾರದ ಮರ್ಯಾದೆ ಉಳಿಸಿಕೊಳ್ಳಿ ಸ್ವಾಮಿ ಎಂದು ಕೇಳಿಕೊಳ್ಳಲಿದ್ದೇವೆ ಗುರುಸ್ವಾಮಿ ಅವರು. ಈ ಬಗ್ಗೆ ಸದನದಲ್ಲಿ